ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ನಾನು ನಿಮ್ಮ ಮಾಲಾ ಶಿವಪ್ರಕಾಶ್. ಪ್ಲೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾಲಾ ಮನೆ ಅಂಗಳ. ಇವತ್ತು ನಾನು ನಿಮ್ಮೊಂದಿಗೆ ಹಂಚ್ಕೋತಾ ಇರುವಂಥ ಒಂದು ರೆಸಿಪಿ ಅಂದರೆ, ಇದು ಆ್ಯಕ್ಚುಲಿ ಡಯಾಬಿಟಿಸ್ ಫ್ರೆಂಡ್ಲಿ, ತುಂಬ ಹೆಲ್ದಿ ಮತ್ತು ಎಲ್ಲರೂ ತಿನ್ಬೋದು. ನಾಟ್ ಓನ್ಲಿ ಫಾರ್ ಡಯಾಬಿಟಿಸ್, ಇದು ತುಂಬ ಡಯಟ್ ಕಾನ್ಷಿಯಸ್ ಇರೋ ಥರದ್ದು ಮತ್ತು ತುಂಬ ಹೆಲ್ದಿ ಕೂಡ ಇರೋದ್ರಿಂದ ಯಾರ್ಯಾರು ಅಕ್ಕಿನ ಅವಾಯ್ಡ್ ಮಾಡಬೇಕು ಅಂತಾರೆ ಅವರೆಲ್ಲರೂ ತಿನ್ಬೋದು. ಸೊ ಹಾಗಾಗಿ ಇವತ್ತು ನಾನೇನು ಮಾಡ್ತಾಯಿದ್ದೀನಿ ನೋಡೋಣ ಬನ್ನಿ. ಓಕೆ, ಇವತ್ತು ನಾನು ಆ್ಯಕ್ಚುಲಿ 1 ಲೋಟ ಹೆಸರುಬೇಳೆ, 1 ಲೋಟ ಅಂದರೆ ಒಂಚೂರು ಕಡಿಮೆ ತೊಗೊಂಡಿದ್ದೀನಿ. ಹೆಸರುಬೇಳೆ ತೊಗೊಂಡು ಅದನ್ನು ಸ್ವಲ್ಪ ಲೈಟಾಗಿ ಹುರ್ಕೊಂಡಿದ್ದೀನಿ. ಹುರ್ಕೊಂಡು ಆಮೇಲೆ ಅದಕ್ಕೆ 1 ಲೋಟ ಗೋಧಿ ನುಚ್ಚು ಅಥವಾ ದಲಿಯಾ ಅಂತಾರೆ, ಅದನ್ನು ಹಾಕ್ಕೊಂಡಿದ್ದೀನಿ. ಹಾಕಿ ಅದನ್ನು ತೊಳೆದ್ಬಿಟ್ಟು ಅದಕ್ಕೆ 1 ಲೋಟ, ಎರಡೂ ಸೇರಿ 2 ಲೋಟ ಅಥವಾ ಒಂಚೂರು ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನಾನು 4 ಲೋಟ, 4ರಿಂದ 4.25 ಲೋಟ ನೀರು ಹಾಕಿದ್ದೀನಿ. ಯಾಕಂದರೆ ಅದು ಸ್ವಲ್ಪ ಚೆನ್ನಾಗಿ ಬೇಯಬೇಕಾಗುತ್ತೆ, ಚೆನ್ನಾಗಿ ಬೆಂದು ಇದಾಗಬೇಕು. ಅದಕ್ಕೆ ಒಂಚೂರು ಅರಿಶಿನ ಪುಡಿ, ಒಂಚೂರು ಎಣ್ಣೆ, ಒಂದು ಸ್ವಲ್ಪ ಉಪ್ಪು ಹಾಕಿ ಬೇಯಕ್ಕಿಟ್ಟಿದ್ದೀನಿ ನಾನು. ಅದು 3ರಿಂದ 4 ವಿಷಲ್ ಚೆನ್ನಾಗಿ ಕೂಗಿಸಿದ್ರೆ ನೀಟಾಗಿ ಎಲ್ಲ ಬೆಂದಿರುತ್ತೆ. ಮತ್ತು ಅದು ಕುಕ್ಕರ್ ಆರಿಸಿ ತಣ್ಣಗೆ ತೆಗೆದ್ಮೇಲೆ ನೋಡಿದ್ರೆ ಈ ರೀತಿ ಬೆಂದಿರುತ್ತೆ ನೀಟಾಗಿ. ಈಗ ಬೆಂದಿರೋದನ್ನು ನಾವು ಇದರಲ್ಲೇ ಸ್ವೀಟು ಮತ್ತು ಖಾರ ಎರಡೂ ಪೊಂಗಲ್ ಮಾಡೋಣ. ಓಕೆ, ಆ್ಯಕ್ಚುಲಿ ನಾನೇನಂದರೆ ಒಂದೇ ಸತಿ ಬೇಯಿಸ್ಕೊಬಿಡ್ತೀನಿ ಇದನ್ನು. ಒಂದು ಪಾತ್ರೆಯಲ್ಲಿ ಸಪ್ರೇಟಾಗಿ ಸ್ವೀಟ್ ಮಾಡ್ಕೊಳ್ಳೋದಕ್ಕೋಸ್ಕರ 1 ಲೋಟ ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲ ತೊಗೊಂಡು ಅದಕ್ಕೆ 1 ಲೋಟ ನೀರು ಹಾಕ್ತೀನಿ. ನೀರು ಹಾಕಿ ಅದು ಕುದಿಯೋಕ್ಕೆ ಬಿಡ್ತೀನಿ. ಆ ಕುದಿಯೋ ನೀರಿಗೆ ನಾನು ಏಲಕ್ಕಿ ಪುಡಿ ಪ್ಲಸ್ ಕೊಬ್ಬರಿ ತುರಿ, ಒಣ ಕೊಬ್ಬರಿ ತುರಿ ಹಾಕಿ ಅದು 2 ನಿಮಿಷ ಕುದಿಯೋಕ್ಕೆ ಬಿಡ್ತೀನಿ. ಅದು ಕುದ್ಮೇಲೆ ಅದಕ್ಕೆ ಎಷ್ಟು ಸೇರುತ್ತೆ ಅಂದರೆ ಪೊಂಗಲ್ಗೆ ನಮಗೆ ಹದ ಬೇಕಾಗುತ್ತಲ್ಲ, ಆ ಥರ ನೋಡಿಕೊಂಡು ಹೆಚ್ಚು ಕಮ್ಮಿ 1 ಲೋಟದಷ್ಟು ಅಂದರೆ 1 ಅಥವಾ 3/4 ಲೋಟದಷ್ಟು ಈ ಬೇಳೆ ಮತ್ತು ಗೋಧಿ ನುಚ್ಚು ಬೆಂದಿರೋದು ಅದನ್ನು ನಾನು ಸ್ವೀಟ್ಗೆ ಬೆರೆಸ್ಕೊಂಡಿದ್ದೀನಿ. ಬೆರೆಸ್ಕೊಂಡು ಅದು ಸ್ವಲ್ಪ ತೆಳುಗೆ ಇರಬೇಕು, ಯಾಕಂದರೆ ಆರಿದ ಮೇಲೆ ಗಟ್ಟಿಯಾಗುತ್ತೆ. ಸೊ ಆವಾಗ ಕರೆಕ್ಟ್ ಹದ ಬರುತ್ತೆ, ಸರಿ ಹೋಗುತ್ತೆ. ಅದನ್ನು ಮಾಡಿ ಇಟ್ಟಿದ್ದೀನಿ. ಮತ್ತು ಈ ಕಡೆ ಈ ಕುಕ್ಕರ್ಗೆನೇ ಇನ್ನೂ 1 ಲೋಟದಿಂದ 1.5 ಲೋಟ ನೀರು ಹಾಕಿದ್ದೀನಿ ನಾನು. ನೀರು ಹಾಕಿ ಒಂಚೂರು ಅರಿಶಿನ ಪುಡಿ ಹಾಕಿದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಕಲಸೋದ್ರಿಂದ ನಮಗೆ ಒಂದು ಹದ ಸಿಗುತ್ತೆ, ಕರೆಕ್ಟ್ ಹದ ಸಿಗುತ್ತೆ. ಮತ್ತು ಅದಕ್ಕೇ ಹಸಿ ಕಾಯಿ ತುರಿ ಹಾಕಿದ್ದೀನಿ. ಆ್ಯಕ್ಚುಲಿ ನಾವು ಖಾರ ಪೊಂಗಲ್ಗೆ ಯಾವಾಗಲೂ ಹಸಿ ಕಾಯಿ ತುರಿ ಹಾಕ್ತೀವಿ. ಹಾಗೆ ಈ ಕಡೆ ಸ್ವೀಟ್ ಪೊಂಗಲ್ಗೆ ನಾನು ತುಪ್ಪ, ದ್ರಾಕ್ಷಿ ಗೋಡಂಬಿ ಹಾಕಿ ಒಗ್ಗರಣೆ ಹಾಕಿ ಅದನ್ನು ಮುಚ್ಚಿಟ್ಬಿಟ್ಟಿದ್ದೀನಿ ಸೈಡಲ್ಲಿ. ಮತ್ತು ಈ ಕಡೆ ಬೇಯ್ತಾ ಇರೋ ಖಾರ ಪೊಂಗಲ್ಗೆನೇ ನಾನು ಶುಂಠಿ ಸ್ವಲ್ಪ ತುರಿದು ಹಾಕಿದ್ದೀನಿ, ಕೊತ್ತಂಬರಿ ಹೆಚ್ಚು ಹಾಕಿದ್ದೀನಿ. ಮೇಲೆ ಈ ಕಡೆ ಮೆಣಸನ್ನ ಸ್ವಲ್ಪ ಫ್ರೆಶ್ಶಾಗಿ ಪೌಡರ್ ಮಾಡ್ಕೋತೀನಿ, ಅಂದರೆ ಅರ್ಧಂಬರ್ಧ ಕುಟ್ಕೋತೀನಿ. ಯಾಕಂದರೆ ನಮ್ಮ ಮನೇಲಿ ಫುಲ್ ಮೆಣಸು ಹಾಕಿದ್ರೆ ಸುಮ್ಮನೆ ಅದನ್ನು ಸೈಡ್ಗೆ ಎತ್ತಿ ಬಿಸಾಕ್ತಾರೆ. ಅದಕ್ಕೆ ಈ ಥರ ಅರ್ಧಂಬರ್ಧ ಮಾಡಿ ತುಪ್ಪದಲ್ಲಿ ಹುರಿಯೋದ್ರಿಂದ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ವೇಸ್ಟ್ ಕೂಡ ಆಗೋದಿಲ್ಲ, ಅದು ಬಾಡಿಗೆ ಸೇರಿಕೊಳ್ಳುತ್ತೆ. ಸೊ ಹಾಗಾಗಿ ಅದನ್ನು ತರಿಯಾಗಿ ಕುಟ್ಬಿಟ್ಟು ಹಾಕ್ತೀನಿ. ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಕರಿಬೇವು, ಹಿಂಗು ಮತ್ತು ಗೋಡಂಬಿ ಮತ್ತು ಹಸಿಮೆಣಸಿನ್ಕಾಯಿ ಹಾಗೂ ಮೆಣಸು ಇಷ್ಟನ್ನು ಹಾಕಿಬಿಟ್ಟು ಒಗ್ಗರಣೆ ಹಾಕಿ ಅದನ್ನು ಈ ಬೇಯ್ತಾ ಇರೋ ಪೊಂಗಲ್ಗೆ ಹಾಕ್ತೀನಿ. ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದನ್ನು ಕಲಸಿಡ್ತೀನಿ. ಇದೆಲ್ಲ ತಿರುವಿಟ್ರೆ ನಮ್ಮದು ಸ್ವೀಟ್ ಮತ್ತು ಖಾರ ಪೊಂಗಲ್ ರೆಡಿ. ಖಾರ ಪೊಂಗಲ್ಗೆ ನಾವು ಚಟ್ನಿ ಜೊತೆ ಆದರೂ ಸರಿ, ಮೊಸರು ಬಜ್ಜಿ ಜೊತೆ ಆದರೂ ಸರಿ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ, ಮತ್ತು ಕಮೆಂಟ್ಸ್ ಮುಖಾಂತರ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.